ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಗಿರಿ, ನಿಮ್ಮ ತಂದೆ ವಿರುದ್ಧನೇ ನಿಮ್ಮನ್ನು ಎತ್ಕಟ್ಬಿಟ್ಟು ನಿಮಗೂ ತೊಂದರೆ ಆಗೋ ಹಾಗೆ ಮಾಡಿಬಿಟ್ವಿ. ನಮ್ಮಿಂದ ನಿಮಗೆ ತೊಂದರೆ ಆಗದೆ ಹೋಗಿದ್ದಿದ್ರೆ ಇವೆಲ್ಲ ಸರಿಯಾಗೇ ಇರೋದು. ಅಲ್ಲ, ನಿಮ್ಮ ಕಂಪನಿಗೆ ಇದರಿಂದ ತುಂಬ ದೊಡ್ಡ ಪೆಟ್ಟಾಗತ್ತೆ. ಇವತ್ತು ಹೇಗೆ ಮ್ಯಾನೇಜ್ ಮಾಡ್ತಿರೋ ನಂಗೆ ಗೊತ್ತಾಗ್ತಿಲ್ಲ ಗಿರಿ. ಆಗಲೇ ತುಂಬ ಕಾಲ್ಸ್ ಬಂತು. ಆಲ್ರೆಡಿ ಕಂಪ್ನಿಲಿ ಒಂದಿಬ್ರು ರಿಸೈನ್ ಕೂಡ ಮಾಡಿದ್ದಾರೆ. ಛೇ, ತಪ್ಪು ಮಾಡಿದ್ದು ನಿಮ್ಮ ತಂದೆ, ಆದರೆ ನೀವು ಅನುಭವಿಸೋ ಹಾಗಾಗೋಯ್ತು. ಇವೆಲ್ಲ ಯಾವತ್ತಾದರೂ ಒಂದಿನ ಆಗಲೇಬೇಕಿತ್ತು. ಬಿಡಿ, ಪರವಾಗಿಲ್ಲ. ಅಭಿ, ಒಂದೇ ಒಂದು ರಿಕ್ವೆಸ್ಟ್. ಶಾಲಿನಿ ನನ್ನ ಕ್ಷಮಿಸೋಕೆ ಸಾಧ್ಯ ಆದರೆ ಒಂದು ಸಲ ನನ್ನ ಮೀಟ್ ಮಾಡಿಸ್ತೀರಾ? ಅಭಿ, ಇನ್ನೊಂದು ವಿಷಯ. ಅದು ಹೇಳಿ ಗಿರಿ. ನನಗೆ ಶಾಲಿನಿನ ಬಿಟ್ಟು ಬದುಕೋಕ್ಕಾಗಲ್ಲ. ನಾನು ಅವ್ರ ಜೊತೆ ಜೀವನನ ಹೇಗೆಲ್ಲ ಕಳಿಬೋದು ಅಂತ ತುಂಬ ಕನ್ಸ್ಕೊಂಡಿದ್ದೆ. ಆದರೆ ಹೀಗಾಗೋಯ್ತು. ಆದರೆ ಆ ಕನಸುಗಳನ್ನೆಲ್ಲ ಮರೆಯೋಕ್ಕಾಗ್ತಿಲ್ಲ ಅಭಿ. ಶಾಲಿನಿನ ನಾನು ತುಂಬ ಪ್ರೀತಿಸ್ತೀನಿ ಅಭಿ. ಯಾರೇ ಎದುರಾದರೂ ನಾನು ಅವ್ರನ್ನ ಕಳ್ಕೊಳ್ಳಲ್ಲ. ಏನೇ ತೊಂದರೆ ಬಂದರೂ ನಾನು ಅವ್ರನ್ನ ಬಿಡಲ್ಲ. ಇದನ್ನೆಲ್ಲ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಭಿ. ಪ್ಲೀಸ್, ಅವ್ರನ್ನ ಒಂದೇ ಒಂದ್ಸಲ ನನಗೆ ಮೀಟ್ ಮಾಡಿಸ್ತೀರಾ? ಅವ್ರು ಒಪ್ಕೋತಾರೋ ಬಿಡ್ತಾರೋ, ಆದರೆ ನನ್ನ ಮನಸ್ಸಲ್ಲಿರೋದನ್ನ ಅವ್ರಿಗೆ ಹೇಳಿದೆ ಅನ್ನೋ ಸಮಾಧಾನ ಸಿಗಲಿ. ನಾನು ಕರ್ಕೊಂಬರ್ತೀನಿ ಗಿರಿ. ನಿಮ್ಮಂಥವ್ರ ಜೊತೆ ನನ್ನ ತಂಗಿ ಯಾವ ತೊಂದರೆನೂ ಇಲ್ಲದೆ ತುಂಬ ಚೆನ್ನಾಗಿರ್ತಾಳೆ ಅಂತ ನಾನು ನಂಬ್ತೀನಿ. ಡೋಂಟ್ ವರಿ. ಆದರೆ ಶಾಲಿನಿ ಸರಿ ಹೋಗಲಿ. ಓಕೆ? ಥ್ಯಾಂಕ್ಸ್ ಅಭಿ, ಥ್ಯಾಂಕ್ಸ್ ಅಲಾಟ್. ಅವ್ರು ಒಪ್ಕೋತಾರೋ ಬಿಡ್ತಾರ, ಆದರೆ ನನ್ನ ಮನಸ್ಸಲ್ಲಿರೋದನ್ನ ಅವ್ರಿಗೆ ಹೇಳಿದೆ ಅನ್ನೋ ಸಮಾಧಾನ ಸಿಗಲಿ. ಸರಿನೇ ಅಲ್ವಾ? ಅವಳು ಒಪ್ಕೋತಾಳೋ ಬಿಡ್ತಾಳೋ, ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳೇ ಬಿಡ್ತೀನಿ. ಯಾವುದಕ್ಕೂ ಶಾಲಿನಿ ನನ್ನ ಮಾತು ಕೇಳೋದು ಒಳ್ಳೇದು. ರುಕ್ಕು, ಸರಸ್ವತಮ್ಮ, ರುಕ್ಕು, ಯಾರಿದ್ದೀರಾ ಮನೇಲಿ? ಏನಾಯ್ತು ಅಂಕಲ್? ರಜು, ರುಕ್ಕು ಇಲ್ವಾ ಮನೇಲಿ? ಇಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ ಅನ್ಸುತ್ತೆ. ಹೌದಾ?
ಸರಸ್ವತಮ್ಮನವರು ಇಲ್ವಾ? ಇಬ್ರು ಹೊರಗೆ ಹೋಗಿದ್ದಾರೆ. ಯಾಕೆ, ಏನಾದ್ರೂ ಹೇಳೋದಿತ್ತಾ? ಅದೇನಿಲ್ಲ, ರುಕ್ಕುಗೆ ಹೇಳಿದ್ದೆ ಇವತ್ತೇನು ಕೆಲಸ ಇಟ್ಕೋಬೇಡ ಅಂತ. ನಿಮ್ಗೇನಾಗ್ಬೇಕಿತ್ತಂತ ಹೇಳಿ ಅಂಕಲ್, ನನ್ನ ಕೈಯಲ್ಲಾದ್ರೆ ನಾನು ಮಾಡ್ತೀನಿ. ಅದು ಇವತ್ತು ನಮ್ಮ ಪ್ರೀತಿ ನೋಡೋಕ್ಕೆ ಗಂಡು ಬರ್ತಾನೆ ಅಂತ ಹೇಳಿದ್ದೆ. ಅದಕ್ಕೆ ರುಕ್ಕುಗೆ ಬಂದು ಪ್ರೀತಿಗೆ ಅಲಂಕಾರ ಮಾಡು ಅಂತ ಹೇಳಿದ್ದೆ. ಅದು ಅಲ್ಲದೆ ಇಂಥ ಕೆಲಸಕ್ಕೆ ಹೆಣ್ಮಕ್ಳಿಲ್ಲ ಅಂದ್ರೆ ಆಗೋದಿಲ್ಲ, ಇರಿ ಅಂತ ಹೇಳಿದ್ದೆ. ಹ್ಞೂ ಅಂದಿದ್ಲು, ಆದರೆ ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ಅಯ್ಯೋ ಅಂಕಲ್, ಅದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ನಾನಿದ್ದೀನಲ್ಲ. ಶಾಲಿನಿ ಎಂಗೇಜ್ಮೆಂಟ್ ಅಲ್ಲಿ ಏನೋ ಕನ್ಫ್ಯೂಷನ್ ಇತ್ತು. ನಂದಂತೂ ತಪ್ಪಿಲ್ಲ, ಪ್ರೀತಿದು ತಪ್ಪಿಲ್ಲ. ಆಗೋದಾಗೋಯ್ತು, ಬಿಟ್ಬಿಡಿ. ಈಗ ನಾನ್ ಬಂದು ಪ್ರೀತಿಗೆ ಅಲಂಕಾರ ಮಾಡ್ತೀನಿ. ಹೌದು ಅಂಕಲ್, ನಮ್ ಸಿಂಧು ಕೈಗುಣ ತುಂಬಾ ಚೆನ್ನಾಗಿದೆ. ಸಖತ್ತಾಗಿ ಅಲಂಕಾರ ಮಾಡ್ತಾಳೆ, ನೀವೇನು ಯೋಚನೆನೇ ಮಾಡಬೇಡಿ. ಅದು ನಿಮಗೆ ಬೇಜಾರಾಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಅಂಕಲ್. ಅತ್ತೆ ಮತ್ತೆ ಅಜ್ಜಮ್ಮ ಬೇಕು ಅಂತಾನೆ ಆಚೆ ಹೋದ್ರು ಅನ್ಸುತ್ತೆ. ಯಾಕೆ ಅಂದ್ರೆ ನೀವು ಹೇಳಿ ಕೂಡ ಅವ್ರ ಮನೇಲಿಲ್ಲ ಅಂದ್ರೆ ಆಗ್ಲೇ ಇಲ್ಲೇ ಮಾತಾಡ್ಕೋತಾ ಇದ್ರು, ಆಮೇಲೆ ಕಾಣಿಸ್ಲೇ ಇಲ್ಲ. ನಾನ್ ಬಂದಿದ್ದೇನೋ ಶಾಲಿನಿ ನೋಡ್ಕೊಳಕೇನೆ, ಆದ್ರೆ ಈಗ ಪ್ರೀತಿಗೆ ಅಲಂಕಾರ ಮಾಡಿ ಹುಡುಗ ಅವಳನ್ನ ಒಪ್ಕೊಳ್ಳೋದು ಮುಖ್ಯ. ಸೊ ಪ್ಲೀಸ್ ಒಪ್ಕೊಳ್ಳಿ ಅಂಕಲ್. ಸರಿನಮ್ಮ, ನಮ್ಮ ಪ್ರೀತಿ ನಿಮ್ಮಲ್ಲಿ ಒಬ್ಳು ಅಂತ ಭಾವಿಸಿ ನೀವು ಅವಳಿಗೆ ಸಹಾಯ ಮಾಡ್ತೀರಾ ಅಂತ ನಂಬಿದ್ದೀನಿ. ಇದೇನೆ ಸಿಂಧು, ಬೆಣ್ಣೆ ತಾನಾಗೆ ಬಂದು ತಟ್ಟೆಗೆ ಬಿತ್ತು ಅಂತಾರಲ್ಲ, ಹಾಗಾಯ್ತು. ಅಕ್ಕ, ಈ ಸಾರಿ ನನ್ನ ಲಕ್ ಬೇಜಾನಿದೆ. ನೋಡ್ತಿರೋ ಆ ಪ್ರೀತಿಗೆ ಹೇಗೆ ಅಲಂಕಾರ ಮಾಡ್ತೀನಿ ಅಂತ. ಹುಡುಗ ಅವಳನ್ನ ನೋಡಿದ ಕೂಡಲೇ ಕ್ಲೀನ್ ಬೌಲ್ಡ್ ಆಗ್ಬಿಡ್ಬೇಕು. ಅದಕ್ಕೆ ನೋಡು ನಾನು ಹೇಳಿದ್ದು, ಬ್ರಹ್ಮಾಸ್ತ್ರನ ಹಾಗೆ ಖಾಲಿ ಮಾಡಬಾರ್ದು ಅಂತ. ಈಗ ಸರಿಯಾದ ಚಾನ್ಸ್ ಸಿಕ್ಕಿದೆ, ಸಖತ್ತಾಗಿ ಉಪಯೋಗಿಸ್ಕೋಬೇಕು. ಅದೇ ನಮ್ಮ ಪ್ರಾಬ್ಲಮ್ಗೆ ಸಲ್ಯೂಷನ್ ಕೊಡುತ್ತೆ. ಪ್ರೀತಿ ಮದ್ವೆಯಾಗಿ ಹೋಗ್ಬಿಡ್ತಾಳೆ, ಅಭಿ ಶಾಕ್ ಆಗ್ತಾನೆ, ಅವನಿಂದ ಏನೂ ಮಾಡೋಕ್ಕಾಗಲ್ಲ. ಆಗ ನೀ ನಿಮ್ಮನೆ ಸೊಸೆ ಆಗ್ತೀಯ. ಸೂಪರ್ ಸಕ್ಸಸ್ ಅಕ್ಕ. ಅಂತೂ ನಾನು ಈ ಸರಿ ಮನೆಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಬೈ ಚಾನ್ಸ್ ಆ ಪ್ರೀತಿ ಏನಾದರೂ ಆ ಹುಡುಗನ ಬೇಡ ಅನ್ನೋ ಮನಸ್ಥಿತಿ ಇದ್ದರೆ ಅವಳ ಮನಸ್ಸನ್ನ ನೀನು ಬದಲಾಯಿಸ್ಬೇಕು. ಆ ಹುಡುಗನ್ನ ಒಪ್ಕೊಳ್ಳೇಬೇಕು ಅನ್ನೋ ಹಾಗೆ ನೀನು ಮಾಡು. ಸರಿ ಅಕ್ಕ.
ಹೇ ಅಭಿ, ಕುತ್ಕೋ ಬಾರೋ. ಸಿಂಧು, ನೀನು ಹೊರಗೋಗು. ನಾನು ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡೋದಿದೆ. ದಿಸ್ ಇಸ್ ಟು ರೂಡ್ ಕಣೋ. ನೀನು ಈ ರೀತಿ ಹೇಳಿದ್ಮೇಲೆ ನಾನು ಎಲ್ಲೂ ಹೋಗೋದಿಲ್ಲ. ಅದೇನು ಮಾತಾಡಬೇಕೋ ಇಲ್ಲೇ ಮಾತಾಡಿ. ಇಲ್ಲ ಅಂದರೆ ಇಬ್ರು ಮನೆಯಿಂದ ಹೊರಗಡೆ ಹೋಗಿ ಮಾತಾಡ್ಕೊಳ್ಳಿ. ಯಾಕೋ ಅಭಿ, ಅಪ್ಸೆಟ್ ಆಗಿರೋ ಹಾಗಿದೆ? ನೀನ್ ಅನ್ಕೊಂಡಿರೋ ಹಾಗೇನು ನಡೀತಿಲ್ಲ ಅಂತನಾ? ಹೌದು, ಇವತ್ ಪ್ರೀತಿ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದಾರಂತೆ. ವಾವ್, ಅರೆ ರೇ ಪಾಪ, ಪ್ರೀತಿಗೆ ಅಲಂಕಾರ ಮಾಡಕ್ ಯಾರು ಇಲ್ಲ. ಶಾಲು ನೋಡಿದ್ರೆ ಹುಷಾರಿಲ್ದೆ ಪೇಷಂಟ್ ಆಗ್ಬಿಟ್ಟಿದ್ದಾಳೆ. ಇನ್ನೀ ಮನೆಯಲ್ಲಿ ಅವಳಿಗೆ ಸಪೋರ್ಟ್ ಮಾಡೋರು ಅಂತ ಯಾರು ಇಲ್ಲ. ಸೊ ನಾನೇ ಮಾಡಬೇಕು ಅನ್ಸುತ್ತೆ. ಅಪರೂಪಕ್ಕೆ ಒಂದು ಹುಡುಗ ಪ್ರೀತಿ ನೋಡಕ್ಕೆ ಅಂತ ಬರ್ತಿದ್ದಾನೆ. ಅಕಸ್ಮಾತ್ ಏನಾದ್ರು ಅವರಿಬ್ರು ಮದುವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವೇನೋ ಅಭಿ? ನಿನಗೆ ಯಾಕೆ ಅವಲ್ಲ? ಬಾಯ್ ಮುಚ್ಕೊಂಡು ನೋಡ್ತಾ ಇರೋ ಅಭಿ, ಪ್ರೀತಿನ ಹೇಗ್ ರೆಡಿ ಮಾಡ್ತೀನಿ ಅಂತ. ಅವಳನ್ನ ನೋಡಿದ ಕೂಡ್ಲೆ ಹುಡುಗ ಅವಳನ್ನ ಒಪ್ಕೊಂಡ್ಬಿಡ್ಬೇಕು. ಆಗ ಲೈನ್ ಕ್ಲಿಯರ್ ಆಗತ್ತೆ. ಇವಳು ಯಾಕೆ ನಮ್ಮ ಮನೆಗೆ ಬಂದು ಸಾಯ್ತಾಳೆ? ಅಜ್ಜೋತ್ಗೆ ಮುಖ ನೋಡ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಟೆನ್ಷನ್ ಆಗ್ತಿದೆ ಶಾಲಿನಿ. ಪ್ರೀತಿಗೆ ಹೇಳ್ಬಿಡ್ಬೇಕು ಅನ್ಸುತ್ತೆ, ಆದರೆ ಭಯ ಕಣೆ. ಹೇಳ್ಬಿಡ್ಲಾ? ಆಗಿದ್ದಾಗೋಗ್ಬಿಡ್ಲಿ ಶಾಲಿನಿ, ಇವತ್ತು ಹೇಳ್ಬಿಡ್ತೀನಿ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಎಲ್ಗೆ ಹೋಗ್ತಾ ಇದೆಯಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಪ್ಪ. ಈಗ ಬೇಡ ಮಗಳೇ, ಒಂದು ಸ್ವಲ್ಪ ಹೊತ್ತು ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಹಾಯ್ ಪ್ರೀತಿ. ಯಾಕೆ ಈ ರೀತಿ ನೋಡ್ತಿದ್ಯಾ? ಓ, ನಾನು ಈ ಮನೆಗೆ ಬರಬಾರ್ದಿತ್ತಾ? ಹಾಗೇನಿಲ್ಲ ಸಿಂಧು, ಬಾ ಕೂತ್ಕೋ. ಅಯ್ಯೋ, ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಬಾ, ನಿನ್ನನ್ನ ಆದಷ್ಟು ಬೇಗ ರೆಡಿ ಮಾಡಿಬಿಡ್ತೀನಿ. ನನಗೆ ಈ ಮನೆಯಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗೋದಿಲ್ಲ. ಬಾ ಬಾ. ಅಲ್ಲ, ಒಂದು ನಿಮಿಷ, ನಾನು ಯಾಕೆ ರೆಡಿ ಆಗಬೇಕು? ಅರೆ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಅಂಕಲ್, ನೀವು ಯಾವ ವಿಷಯನೂ ಪ್ರೀತಿಗೆ ಹೇಳಲೇ ಇಲ್ವಾ? ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಅದು ಪ್ರೀತಿ. ಬೇಡ, ನಾನೇ ಹೇಳ್ತೀನಿ.
ಪ್ರೀತಿ, ರಾಜೇಶ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನಲ್ಲ, ಅವ್ನು ನಿನ್ನ ನೋಡಕ್ಕೆ ಬರ್ತಾ ಇದ್ದಾನೆ. ನೀವ್ ಸೂಪರ್ ಬಿಡಿ ಅಂಕಲ್. ಇವತ್ ನಿಮ್ ಮಗಳನ್ನ ನೋಡೋಕೆ ಗಂಡು ಬರ್ತಿದ್ದಾನೆ. ನೀವ್ ನೋಡಿದ್ರೆ ಈ ವಿಷಯನ ಈಗ ಹೇಳ್ತಿದ್ದೀರಾ? ಹೀಗೆ ಮಾಡಲಿಲ್ಲ ಅಂದರೆ ಇವಳು ನನ್ನ ಮಾತು ಕೇಳಲ್ಲ, ಇವಳ ಜೀವನ ನೆಟ್ಟಗಾಗಲ್ಲ. ಪ್ರೀತಿ, ಅಂತೂ ಇಂತೂ ಹಸೆಮಣೆ ಏರಕ್ ರೆಡಿ ಆದೆ ಅನ್ನೋ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನೋಡು ಪ್ರೀತಿ, ಇಷ್ಟು ದಿನ ನಾನು ನಿನ್ನ ಮಾತು ಕೇಳ್ತಾನೆ ಬಂದಿದ್ದೀನಿ. ರುಕ್ಕುನೂ ಕೇಳಿದ್ಲು, ಬೆಳೆದ ಮಗಳನ್ನ ಎಷ್ಟು ದಿನ ಮನೇಲೇ ಇಟ್ಕೊಂಡಿರ್ತೀರಾ ಅಂತ. ಅದು ಅಲ್ಲದೆ ನಮ್ಮ ಪರಿಸ್ಥಿತಿ ನಿಂಗೆ ಗೊತ್ತಿದೆ ಪ್ರೀತಿ. ಇವತ್ತು ನನ್ನ ಮಾನ ಮರ್ಯಾದೆ ನಿನ್ನ ಕೈಲಿದೆ. ನಾನು ರಾಜೇಶನಿಗೆ ಮಾತು ಕೊಟ್ಟಿದ್ದೀನಿ, ಅವನು ನಿಂಗೆ ನೋಡಕ್ಕೆ ಬರ್ತಾ ಇದ್ದಾನೆ. ನೋಡಿ ಒಪ್ಪಿ ಮದುವೆ ಆಗಿ ಸುಖವಾಗಿರಿ, ಅಷ್ಟೇ ನಂಗೆ ಬೇಕಾಗಿರೋದು. ಪ್ರೀತಿ, ನಾವೇನ್ ನಿನ್ಗೆ ಬೆಟ್ಟನ ಕುಟ್ಟಿ ಪುಡಿ ಮಾಡು ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಯಾಕೆ ಓವರ್ ಆಗಿ ಆಡ್ತಿದ್ಯಾ? ಇವತ್ತಲ್ಲ ನಾಳೆ ನಿನ್ ಮದ್ವೆ ಆಗ್ಲೇಬೇಕು. ಅಥವಾ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಸಿಂಧು, ನನ್ನ ಮಗಳ ಬಗ್ಗೆ ಹೇಗೇಗೋ ಮಾತಾಡಬೇಡ. ಅವತ್ತು ನೋಡಿದರೆ ಶಾಲಿನಿ ಎಂಗೇಜ್ಮೆಂಟಲ್ಲಿ ಹಾಗೆ ಮಾಡಿದೆ. ಏನೋ ನೆಮ್ಮದಿಯಾಗಿ ಮಗಳ ಜೀವನ ನೆಟ್ಟಿಗಾಗಲಿ ಅನ್ನೋ ಯೋಚನೆಯಲ್ಲಿದ್ದೀನಿ. ಈಗ ನೋಡಿದರೆ ಈ ಥರ ಎಲ್ಲ ಮಾತಾಡಬೇಡ. ಸಾರಿ, ಹೌದು, ನಿಮ್ಮ ಮಗಳು ಅಂತವಳಲ್ಲ ಬಿಡಿ. ಅವಳು ಯಾರನ್ನೂ ಪ್ರೀತಿಸಲ್ಲ, ಅದು ನನಗೆ ಗೊತ್ತು. ಹೌದಾ ಪ್ರೀತಿ? ಸಿಂಧು, ಈಗ ಆ ಮಾತೆಲ್ಲ ಬೇಡ. ಮೊದಲು ಇವಳನ್ನ ರೆಡಿ ಮಾಡು, ಹೋಗು. ಸರಿ ಅಂಕಲ್, ಬಾ ಪ್ರೀತಿ.